ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಈಗಲೇ ಎಷ್ಟು ಬರ್ತಾ ಇದೆ ಅಂತಂದ್ರೆ ಆದ್ಯತಾನುಸಾರ ನಾವು ಎಲ್ಲರ ಕರೆಗಳನ್ನ ಸ್ವೀಕರಿಸಿದೀವಿ. ನಮ್ಮ ಕೆಲಸವನ್ನ ನಾವು ಮಾಡಿದೀವಿ ಅಭಿಯಾನದ ಮೂಲಕ. ಈಗ ಸರ್ಕಾರ ಇವೆಲ್ಲ ವಿಚಾರಗಳನ್ನ ಗಮನ ಹರಿಸಿ ಆದಷ್ಟು ಬೇಗ ರೈತರ ನೆರವಿಗೆ ಧಾವಿಸುತ್ತೆ ಅನ್ನುವಂತ ಆಶಾಭಾವ ಜನರದ್ದು ರೈತರದ್ದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಇವತ್ತು ಸಂಸತ್ನಲ್ಲಿ ನೀಟ್ ಕೋಲಾಹಲ, ವಿಪಕ್ಷಗಳ ಗದ್ದಲದಿಂದಾಗಿ ಉಭಯ ಸದನಗಳು ಮುಂದೂಡಲಾಯಿತು. ಈ ಗಲಾಟೆ ನಡುವೆಯೂ ಕೂಡ ನೀಟ್ ಬಿಲ್ ಮಂಡನೆಯಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು सांसद के प्रश्न है दी पब्लिक एग्जामिनेशन ब्रैकेट प्रिवेंशन ऑफ अनफेयर मीन्स अमेंडमेंट बिल. ಪ್ರಶ್ನೆ ಪತ್ರಿಕೆ ಅಕ್ರಮಗಳ ತಡೆಗೆ ಬಿಲ್ ಮಂಡನೆ. ಲೋಕಸಭೆಯಲ್ಲಿ ಗಲಾಟೆ ಮಧ್ಯೆ ಬಿಲ್ ಮಂಡನೆ. ಮುಂಗಾರು ಅಧಿವೇಶನದ 6ನೇ ದಿನವಾದ ಇಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕೋಲಾಹಲ. ಜುಲೈ 20ರಂದು ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮತ್ತು ಪೆಲೆಟ್ ಗನ್ ಬಳಸಲಾಗಿದೆ ಎಂಬ ಆರೋಪಗಳ ಕುರಿತು ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. संसद के अंदर निश्चित रूप से उन सुझावों पर सरकार अमल लाने का प्रयास करेगी. यही लोकतंत्र है, सबके मत सबके विचार आए और लोकतंत्र की यही प्रक्रिया में मैं सदन से अपेक्षा करता हूं. ಇಂದು ಸಂಸತ್ತಿನ ಉಭಯ ಸದನಗಳಲ್ಲಿ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಗ್ಗೆ ಚರ್ಚೆಗೆ ಒತ್ತಾಯ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಉಂಟಾದ ತೀವ್ರ ಗದ್ದಲದಿಂದ ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ನಾಳೆಗೆ ಮುಂದೂಡಿದ್ದಾರೆ. ತಿದ್ದುಪಡಿ ಬಿಲ್ ಮಂಡಿಸಿದ ಜಿತೇಂದ್ರ ಸಿಂಗ್, ಇನ್ನು ವಿಪಕ್ಷಗಳ ಗಲಾಟೆ ಮಧ್ಯೆ ಸಚಿವ ಜಿತೇಂದ್ರ ಸಿಂಗ್ ಲೋಕಸಭೆಯಲ್ಲಿ ಬಿಲ್ ಮಂಡಿಸಿದ್ರು. ಹೊಸ ಮಸೂದೆ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶ. ಪೇಪರ್ ಲೀಕ್ ಅಪರಾಧಿಗಳಿಗೆ 10 ವರ್ಷ ಜೈಲು ಶಿಕ್ಷೆ ಜೊತೆ 10 ಕೋಟಿ ರೂಪಾಯಿವರೆಗೂ ದಂಡ. ಲೀಕ್ ವಿಚಾರ ಮುಚ್ಚಿಟ್ರೆ 1 ಕೋಟಿ ರೂಪಾಯಿ ದಂಡ. ಪ್ರಕರಣದ ಇತ್ಯರ್ಥಕ್ಕೆ 3 ತಿಂಗಳ ಗಡುವಿಗೆ ಪ್ಲಾನ್. प्रश्न के विधेयक को पुरस्तापित करने की अनुमति प्रदान की जाए. जो सदस्य इसके प्रश्न आ गए, जो सदस्य विरोध में ना गए, माननीय मंत्री जी विधेयक पुरस्तापित करें. स्पीकर सर, आई इंट्रोड्यूस द बिल. ಒಟ್ಟಲ್ಲಿ ಇಂದು ಸದನದಲ್ಲಿ ನೀಟ್ ಹಗರಣ ಗದ್ದಲಕ್ಕೆ ಕಾರಣವಾಗಿದ್ದು, ಇದಕ್ಕೆ ಕೇಂದ್ರ ಹೇಗೆ ಉತ್ತರ ನೀಡಲಿದೆ ನಾಳೆ ತಿಳಿಯಲಿದೆ.